ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಹಿಡಿದಾಗ ಏನು ವಿಶೇಷತೆ ಐತಿ ಅಂತ ನೋಡೋಣ. ಈಗ ನೋಡ್ರಿ ಚಹಾ ಆಯ್ತಾ? ಎದ್ರವಾ ಎದ್ರು ನೋಡ್ರಿಪ್ಪ ಅವ್ರು ತಾಯಿ ಮಕ್ಕ ಎಲ್ಲರೂ ಕೂಡ ಏನು ಬೇಳೆ ಬರ್ತಾನೆ ಇದ್ದೀನೇ ಇಲ್ಲನ? ಯಾಕೆ ಯಾಸ್ಮಿನ ಮಕ್ಕ ಮುಚ್ಚ ಹಾಕತ್ತಿ ಅಲ್ಲ ಬೇಕನ ಏನಂತ ಅಲ್ಲೈನಾ ರಿಯಾಜ್ ಚಾ ತೊಗೊಂಬರ್ತೀನಿ ಕುಂದ್ರ ಮಕ್ಕ ತಗೊಂಡ್ಯಾ? ಕುಂದ್ರಲ್ಲಿ ಚಾ ತೊಗೊಂಬರ್ತೀನಿ. ನಮ್ಮ ರಜೆ ಒಂದು ಉಪ್ಪಿಟ್ಟು ಆತ್ರಿ ಮಗಳಿಗೆ. ಉಪ್ಪಿಟ್ಟು ಮಾಡ್ತೀವಿ ಅಂದ್ರೆ ಅವಲಕ್ಕಿ ಮಾಡೋದು ನಮಗಿಲ್ಲಿ. ಹ್ಞೂ ಅಂತಂದು ಈಗ ಹೆಚ್ಚಾಕತ್ಲಿ ಈಗ ಅವಲಕ್ಕಿ ಮಾಡಕ್ಕೆ ತನ್ನ ಮಗಳಿಗೆ ಅಂತದ ಉಪ್ಪಿಟ್ಟು. ಬಾರ ಹೊಂಟಿಲ್ಲ ಹಾಂ ಹೋಗಕ್ಕತ್ತ. ಮೆಣಸಿನ್ಕಾಯ್ದು ಕೊತ್ತಂಬರಿ ಅದಾವ ಅಲ್ಲೇ ರೀಪ. ನೋಡಲ್ಲ ನಿಮ್ಮ ದಾದಿ ಹಾಡೋದು ನಿಮ್ಮ ನಾನಿ ತರಕಾರಿ ಬಂದಿತ್ತು ರೀ. ಸಬ್ಬಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ರೀ ಒಂದೊಂದು ಕೆಜಿ ತೊಗೊಂಡ್ರಿ ಅಮ್ಮ. ಮತ್ತು ಕಿರಿಕ್ ಸಾಲಿ ರೀ, ಬೆಂಡಿಕಾಯಿ 1 kg ರೀ, ಹೀರೆಕಾಯಿ 1 kg, ಚೌಳಿಕಾಯಿ 1 kg ಅಂದ್ರೆ ಅಮ್ಮರಿಗೆ ಕೊಟ್ಟು ಕಸಾಕ್ರಿ. ಅರ್ಧ ನಮಗೆ ರೀ. ನಾವು ಟೊಮೆಟೊ ಹಣ್ಣು 2 kg, ನಾನು ಟೊಮೆಟೊ ಹಣ್ಣು ತೊಗೊಂಬಂದಿರಿ. ಅವನ್ನ ಟೊಮೆಟೊ ಹಣ್ಣು ಇದ್ದಿಲ್ಲ ರೀ ನಮಗೀಗ, ಅದಕ್ಕೆ ಅವ್ನು 2 kg ತೊಗೊಂಬಂದೇನ. ಉಳ್ಕಿದ್ದೆಲ್ಲ ಅಮ್ಮ 1 kg ತೊಗೊಂಡ್ರಿ ಅಷ್ಟನ್ನು ರೀ. ಇವಾಗ ನಾನು ಒಂದು ಸ್ವಲ್ಪ ಟೊಮೆಟೊ ಹಣ್ಣು ಅದೆಲ್ಲ ಹಾಕಿಟ್ಟೆ ರೀ. ಹಾಕಿಟ್ಟು ಸ್ವಲ್ಪ ಪಲ್ಯ ಮಾಡಿದೆ, ಅನ್ನ ಮಾಡಿದೆ. ದವಾಖಾನೆಗೆ ಹೋಗ್ಯಾರ ಅವ್ರು. ರಜೆನ್ ಮಗನ ಅದು ಕರ್ಕೊಂಡು ಅಮ್ಮ ಆಸ್ಪತ್ರೆಗೆ ಹೋಗ್ಯಾರಿ. ಅದಕ್ಕೆ ಅವ್ರು ಬರೋದ್ರಾಗ ಒಂದು ಸ್ವಲ್ಪ ರೊಟ್ಟಿ ಅದು ಮಾಡಿದ್ರೆ ಆತಂತಂದು ಇಲ್ಲೆಲ್ಲ ತೊಳ್ಕೊಂಡಿರಿ. ಈಗ ಗ್ಯಾಸ್ ಕಟ್ ಅಂತ ಮೊದಲು ತೊಳೆದೆ, ನಾನು ಸ್ವಲ್ಪ ಆ ಕಡೆ ತೊಳ್ಕೊಂಡು ಇದು ಮಾಡ್ತೀನಿ ರೀ. ಮತ್ತು ಕಮೆಂಟ್ ಮಾಡ್ತಿರ್ತೀರಿಪ್ಪ, ಇದು ಬರ್ತಡೇದು ವಿಶ್ ಮಾಡಿರಿ, ಮತ್ತು ನೀವು ಹಂಗೆ ನಿಮ್ಮ ಮಕ್ಳು ಹಂಗೆ ಮತ್ತು ಜೇರ ಹಂಗೆ ಹಿಂಗೆ ಅಂತ ಏನೇನೋ ಕಮೆಂಟ್ ಮಾಡ್ತಿರ್ತೀರಿ. ನಾನು ಯಾರಿಗೂ ರಿಪ್ಲೈ ಕೊಡಲ್ಲ ರೀ. ಯಾಕಂದರೆ ಈಗ ಬರ್ತಡೇದು ಒಂದು ವಿಶ್ ಮಾಡಿದ್ವಿ ಅಂತ ಹೇಳಿದರೆ ಎಲ್ಲರಿಗೂ ನಾನು ರಿಪ್ಲೈ ಕೊಡಬೇಕಾಗತ್ತೆ ರೀ. ನಮ್ಮ ಫ್ಯಾಮ್ಲಿ ಹೆಂಗದಾರ ಅಂತಂದು ನನಗೆ ಗೊತ್ತೈತೆ ರೀ. ಅಷ್ಟು ಸಾಕು, ಆ ದೇವ್ರಿಗೆ ಗೊತ್ತಿರೈತೆ ರೀ. ಅಷ್ಟು ಸಾಕು ನನಗೆ ನಿಮ್ಮಿದ್ರಿಗೆಲ್ಲ ಹೇಳ್ಕೊಂಡು ಆಕೆ ಹಿಂಗೆ ಅದಾಡ್ರಿ ಈಕೆ ಹಿಂಗೆ ಅದಾಡ್ರಿ ಅದೆಲ್ಲ ಏನು ಬೇಡ ರೀ. ಯಾಕಂದ್ರೆ ಅವ್ರು ಹೆಂಗದಾರ ಹೆಂಗಿಲ್ಲ ಅಂತೇಳಿ ನನಗೆ ಗೊತ್ತೈತ್ರಿ, ಆ ದೇವ್ರಿಗೆ ಗೊತ್ತೈತ್ರಿ. ಅಷ್ಟು ಸಾಕು ರೀ. ಅದನ್ನೆಲ್ಲ ಮತ್ತು ವಿಡಿಯೋದೊಳಗೆಲ್ಲ ಹೇಳ್ಕೊಳ್ಳೋ ಅಂಥದ್ದು ಇದು ಮಾಡೋ ಅಂಥದ್ದು ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ ರೀ ನಾನು ರೀ. ಅದನ್ನೆಲ್ಲ ಹೇಳ್ಕೊಳ್ಳೋಂಥದ್ದು ಇದಕ್ಕೆ ಬೇಕಾಗೈತೆ ರೀ. ಹೌದಿಲ್ಲ ರೀ? ಬೇಡ. ಕಮೆಂಟ್ ಹಾಕಂತ ಇರ್ತಾರೆ ಅವ್ರ ಕೆಲಸನ ಅದಿರುತ್ತೆ ರೀ. ಕಮೆಂಟ್ ಹಾಕೋದು ಅವ್ರ ಕೆಲಸ ಇರ್ತೈತೆ ಅಂತಂದಾಗ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ನಿಮ್ಮಲ್ಲಿ ಇನ್ನೊಮ್ಮೆ ಕೇಳ್ಕೊತೀನಿ, ನಮ್ಮ ಫ್ಯಾಮ್ಲಿ ಎಲ್ಲರೂ ನೋಡ್ತಿರ್ತೀರಿ ಹೆಂಗೆ ಏನು ಅಂತ ನಿಮಗೆಲ್ಲ ಗೊತ್ತಿರ್ತೈತಿ. ಆಯಿತು ನಿಮ್ಗೆ ಒಳ್ಳೆ ಥರದ್ದ ಕಮೆಂಟ್ ಹಾಕಿರಿ. ಆಗಲಿಲ್ಲೋ ಯಾರಿಗೂ ಮನಸ್ಸು ಅಂತ ಕಮೆಂಟ್ ಅಂತ ಹಾಕ್ಬೇಡ್ರಿ. ಯಾಕಂದ್ರೆ ನಾನಂತ ಅವ್ನು ಇಡಂಗಿಲ್ಲ ರೀ. ನಾನು ರಿಮೂವ್ ಮಾಡಿರ್ತೀನಿ ರೀ. ನನಗೆ ಅದ್ರ ಬಗ್ಗೆ ಹೇಳ್ಕೊಳಕ್ಕೂ ನನಗಿಷ್ಟ ಇಲ್ಲ ರೀ. ನನ್ನ ಕಮೆಂಟ್ ಬಗ್ಗೆ ಪ್ರಚಾರ ಮಾಡೋಕ್ಕೂ ನನಗಿಷ್ಟ ಇಲ್ಲ ರೀ. ಹಾಗಾಗಿ ದಯವಿಟ್ಟು ಇನ್ನೊಮ್ಮೆ ನಿಮ್ಮಲ್ಲಿ ಕೇಳ್ಕೊತೀನಿ ರೀ. ನಿಮ್ಗೆ ಆಯಿತು ಒಳ್ಳೆ ಕಮೆಂಟ್ ಹಾಕಿರಿ, ಆಗಲಿಲ್ಲ ಸುಮ್ಮನೆ ಇದ್ದು ಬಿಡ್ರಿ. ವಿಡಿಯೋ ನೋಡ್ತಿದ್ರೆ ನೋಡಿರಿ, ಇಷ್ಟ ಆಯ್ತಂದ್ರೆ ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ನಿಮ್ಮ ವಿಡಿಯೋ ಇಷ್ಟ ಆಗಲಿಲ್ಲ ಬಿಡ್ರಿ ಅಂತ ಕಮೆಂಟ್ ಮಾಡಿ ಸುಮ್ಮನೆ ಇದ್ದು ಬಿಡ್ರಿ. ಅಷ್ಟು ಸಾಕು. ಬೆಂಡಿಕಾಯಿ ಫ್ರೈ ಮಾಡಿದ್ರೆ ಅರಿಪಲ್ಲಿ ಸ್ವಲ್ಪ ಸಣ್ಣ ಮಾಡಿ ಮುಚ್ಚಿಬಿಡು. ಇಲ್ಲ ಆಗಿದ್ದೋದ್ರೆ ಬಂದು ಮಾಡಿಬಿಡು. ಆಗ್ಬೇಕ್ರೇನು ಬಂದ್ರಿ ಅಮ್ಮ ತೋರಿಸ್ಕೊಂಡು ಹೋಗಿ ಬಂದ್ರಿ ಮಾ ಹಾಕಿದ್ವಿ ಮಮ್ಮ ತಗೊಂಡ್ರಿ ರೊಟ್ಟಿ ಭಾಳ ಬಿಡು ಅಂತ ಅಂದ್ರಿ. ನೋಡ್ರಿ ಅನ್ನ ಉಣ್ಣಾಕತ್ತಾರ ನೋಡ್ರಿ. ಮಟನ್ ಪಲ್ಯ ಹಾಕ್ಯಂದ ಉಣ್ಣಾಕತ್ತಾರ ಅವ್ರು. ರಿಯಾಜ್ಗೆ ಆರಾಮಿದ್ರಲ್ಲ ಮತ್ತೆ ತೋರ್ಸ್ಕೊಂಬಂದ್ರನ ಚಲೋ ಆತ್ ಬಿಡ್ರಿಪ್ಪ. ನಿನ್ನೆರ ತೋರ್ಸ್ಕೊಂಬಂದ್ರಿ. ತಾಟ್ ತಂಬೋಗಾರಿಪ್ಪ ಊಟ ಕೊಡೋಣ ಅವ್ರಿಗೆ. ಹಾಂ ಎಲ್ಲರಿಗೂ ಊಟ ಕೊಟ್ಟಿವ್ರಿ. ಊಟ ಮಾಡಾಕಂತ್ರ ಹೋಗಿ ಅನ್ನಕತ್ತಾರ ಅವ್ರು. ಇರ್ರ ಅಂತ ಹೇಳಿದ್ರ ಇರ್ರಿ ಅಜ. ನಿಂಗೇನಂದ್ರ ಡಾಕ್ಟ್ರ್ ಇಂಜೆಕ್ಷನ್ ಮಾಡ್ಯಾರ ನಿಂಗೆ? ಜ್ವರ ಅದಾವ್ರಿ. ಮಕ್ಕ ನೋಡ್ರಿ ಒಂದು ಹೆಂಗೈತಿ ಪಾಪ. ಜ್ವರ ಅದಾವ ಅಂತ ಅದು ಅನ್ನ ಒಂದು ಈಟ್ ಹಾಕಿಸ್ಕೊಂತ ನೋಡ್ರಿ. ಹೊಟ್ಟೆ ಊಟ ಮಾಡ್ಪ ಗುಳಿಗೆ ಅದಾವು. ಹೊಟ್ಟೆ ಉಂಡು ಗುಳಿಗೆ ತಗೋ. ನಮ್ಮಮ್ಮಾರ ಮನೆಯೊಳಗೆ ಬಂದ್ರು ಮಳೆ ಹಾಕ್ಕೊಂಡು ಹೊಡ್ಯಾಕತ್ರಿ. ಜೋರು ಬರೋಕಾಯ್ತು ಮಳೆ. ನಾನು ಅದೆಲ್ಲ ಊಟ ಮಾಡಿದ್ರು ಗುಳಿಗೆ ತೊಗೊಳ್ತಲ್ರಿ. ಊಟ ಮಾಡಿದ್ದೆ ಅವ್ರಿಗೆ ಕೊಟ್ಟರೆ ನೀವು ಉಣ್ಣಾಕೊಂಡ್ರು ಅವ್ರು. ಹೋಗಿ ಅನ್ನಕತ್ತಾರ ಗುಳಿಗೆ ನೀರು ಅಂತಂದ್ರೆ ನೋಡ್ರಿ ಮಳೆ. ನಮ್ಮ ಕಡೆ ಈ ಶುರುವಾತಾಗೈತ್ರಿ ಮಳೆ. ಇರ್ಲತ್ತ ಮಳೆನೇ ಇದ್ದಿಲ್ಲ ರೀ. ನಮ್ಮ ಅಲೇನ ನೋಡ್ರಿ ಇಲ್ಲಿ ರೆಡಿ ಆದ್ರಿ. ಅಲೇನಾ ಹಂಗೆ ನೋಡ್ರಿ ಆಕೆ ಮುದ್ದೆ ಆಗಿರೋದು ಅದನ್ನ ಈಗ ಇಸ್ತ್ರಿ ಮಾಡಕ್ಕೆ ದಳಿಕೆ ಇಸ್ತ್ರಿ ಮಾಡಕ್ಕೆ ಬಿಚ್ರಿ ಅಂತಂದ.
ರೆಡಿ ಆಗತ್ರಿ. ಹಾಕ್ರಿ ಹಾಕ್ರಿ ನಾ ಸ್ವಲ್ಪ ಹಾಕ್ರಿ. ಏನಾಗತ್ತ? ಯಾಕೆ ಗುಳಿಗೆ ತಗೊಂಡ್ ನಾವ ಏನಾಗತ್ರಿ ಅವಂಗ? ರೆಡಿ ಅದೇ ಮಸ್ತ್ ಕಾಣಕತ್ತೀವ. ಇಲ್ಲ ಒಂದು ಸ್ವಲ್ಪ ಮಂದಿ ಮ್ಯಾಲೆ ಮೇಕಪ್ ಮಾಡ್ಕೊಳಕ್ ಹೋಗಿದ್ರಂತ್ರಿ. ಹೆಂಗೆ ಮಾಡ್ಕೊಂಬಂದಾರಿ ಮೇಕಪ್ ಅವರು? ಬರ್ರಿ ಒಳಗೆ ನೋಡೋಣ. ಎಲ್ಲಿ ಐತಿ ಮೇಕಪ್? ನೀ ಏನು ಮಾಡ್ಕೊಂಡಿ ಬಾ ಅಲ್ಲಿ ಒಳಗೆ ಯಾಸ್ಮಿನ. ಈಕಿ ತುಟಿ ನೋಡ್ಬೇಕ್ರಿಪ್ಪ. ಮಸ್ತ್ ಐತಿ ಮಸ್ತ್ ಐತಿ. ಕಣ್ಮುಚ್ಚಿಂಗ ಕಣ್ಮುಚ್ಚು. ಹಾಂ ಆಯ್ತು ಚಂದ ಚಂದ. ಯಾಸ್ಮಿನ ಬಾ ಮತ್ತ ಮಾಡ್ಕೊಲ್ಲ ಅಂದ್ರೆ ಆರಿಪ ಹಚ್ಚಿದ್ಲನ? ನಮ್ಮ ಆರಿಪ ಒಟ್ಟು ಅದ್ರ ಹೋಗಿರ್ತಾಳೆ. ಹುಡುಗರು ಸಿಕ್ಕೊಂಡ್ರೆ ಸಾಕ್ರಿ. ಹೋಗದ್ರಿ ಬಂತ ಆಟೋ ಆರಿಪ? ಹೋಗತ್ರಿಪ್ಪ. ಕುತ್ಕಂದ್ರೆ ಏ ಕಾಲ್ ಮ್ಯಾಗ ಹತ್ತಾರಲ್ಲ ಅವ್ರದ್ದು ನಿಮ್ಮ ದಾದಿ. ಆಚಾಕ ಚಾಕ ಹಾಕ್ಯಾರ ಕರೆಕ್ಟಾಗಿ ಕುಂದ್ರಿ ನೀವು. ಇದು ಗೋಧಿ ಇಟ್ರಿ ಸ್ವಲ್ಪ ಚಲೋ ನೆಂದ್ಬಿಟ್ಟೈತ್ರಿ ಇದು. ಯಾಕಂದ್ರೆ ನಿನ್ನೆ ರಾತ್ರಿ ನಾದಿಟ್ಟಂತ ಗೋಧಿ ಇಟ್ರಿ. ಬೆಳಿಗ್ಗೆ ಅರ್ಶಿ ಹಾಕಿ ಎಷ್ಟು ಬೇಕಷ್ಟು ಚಪಾತಿ ಮಾಡ್ಕೊಂಡು ಹೋಗಿದ್ರಿ. ಇನ್ನೊಂದು ಸ್ವಲ್ಪ ಹೋಯ್ತು ಅದಕ್ಕೆ ಸ್ವಲ್ಪ ಬೇಯಿಸಿ ಶೃಂಗಾರ ಮಾಡಬೇಕು ಅಂತೇಳಿ ನಮ್ಮ ಅಪ್ಪ ನಿನ್ನೆ ತುಪ್ಪ ಕೊಟ್ಟೋಗ್ಯಾರ ತೊಗೊಂಬಂದು ಅದಕ್ಕೆ ಈಗ ಬೇಯಿಸಿದ ಶೃಂಗಾರ ಮಾಡ್ತೀನಿ ರೀ ನಾನು. ಇದು ಶೃಂಗಾರ ಮಣಿ ಐತ್ರಿ. ಇಲ್ಲಿ ನೋಡ್ರಿ ನಾ ಈಗ ಬೇಯಿಸಾಕತ್ತೀನಿ ರೀ ಇವನ್ನ. ತಿಂದ್ರು ಅಂತಂದ್ರೆ ಮತ್ತು ನಾಳೆ ಹಿಟ್ಟು ನಾದಿ ಮಾಡಕ್ಕೆ ಬರತ್ರಿ. ತಿನ್ನಲಿಲ್ಲ ಅಂತೇಳಿ ಏನು ಮಾಡ್ಬೇಕು ಅದಕ್ಕೆ ಇದ್ದಷ್ಟು ಹಿಟ್ಟು ಇದು ಮಾಡಕತ್ತೀನಿ ರೀ ಸಾಕಂತೇಳಿ ಅಂತ. ಅದು ನೋಡ್ರಿ ಹೊಳೆ ಸಾಕಾಕವ್ರನ್ನ ಯಾಕಂತ ಮತ್ತು ಹೊತ್ತಬಾರ್ದು ಅಂತ ನಾ ಇದು ಮಾಡಕತ್ತೀನಿ. ಇವು ಭಾಳ ಟೇಸ್ಟ್ ಆಗ್ತದೆ. ಬೆಲ್ಲ ಹಾಕ್ತೀನಿ ಈಗ ನಾನು, ಸಕ್ಕರೆ ಹಾಕಲ್ಲ ರೀ. ಬೆಲ್ಲ ಹಾಕಿ ಪುಟಾಣಿ ಹಿಟ್ಟು ಹಾಕಿ ಕೊಬ್ಬರಿ ಸೂಸ್ಲ ಮತ್ತು ಇದು ಐತ್ರಿ ತುಪ್ಪ ಐತ್ರಿ. ನಾನೀಗ ಬೆಲ್ಲ ಮತ್ತು ಇದು ರೀ ಏನದು ಪುಟಾಣಿ ಹಿಟ್ಟು ಕೊಬ್ಬರಿ ರೀ ಎಲ್ಲ ಹಾಕಿದೆ. ಈಗ ತುಪ್ಪ ಹಾಕ್ಬೇಕ್ರಿ ಮೇಲೆ. ಎಲ್ಲಿದ್ದಲ್ಲಿ ಇಲ್ಲೇ ತಂಬ ಈಗ ಬಿಸಿ ಅದಾವಲ್ಲ ಅದಕ್ಕೆ ಬರೋಬ್ರ ಹಾಕುವ ಅಂತೀನಿ. ನಮ್ಮ ಮಾರಿ ಭಾಳ ಮಿಜಿರಿಪ್ಪ. ಯಾಕೆ ಅಷ್ಟು ಮಿಜಿ ಮಾಡಾಕತ್ತಾವ? ಅಯ್ಯೋ ನನಗಂತ ಅರ್ಥನ ಆಗವಲ್ತ್ರಿ. ಸುಡೋದಿದ್ದ ಹಾಕಿದ್ರೆ ಸ್ವಲ್ಪ ನೆನೆದೈತ್ರಿ. ಅದಿರತ್ತಂದ್ರೆ ಹಂಗೆ ಇದು ಇದ್ದಂಗೆ ಇರತ್ತೆ ಅಂತ ಹೇಳಿದ್ರೆ ಅದನ್ನ ತುಪ್ಪ ಎಲ್ಲಿ ಇಟ್ಟಿದ್ವಿ ಹುಡ್ಕೋದು ಒಂದು 3 ತಾಸು. ಅದು ಮತ್ತೆ ಸಾಕಾ ಮತ್ತು ಗಂಟ್ಲು ಹಿಡ್ದವ ಅಂಥವು. ನೀವೊಂದು ಅರ್ಶಿ ಅಂತ ತೊಗೊರಿ ಅದನ್ನು ಇಲ್ಲಿ ಕೊಡ್ತೀನಿ ಹೊರಗೆ ತಗೋರ್ಮ. ಏನದು ಹಿಟ್ಟಿತ್ತು ಒಂದು ಸ್ವಲ್ಪ. ನೀನು ರಾತ್ರಿ ನಾದಿದ್ದು ಚೊಂಗೆ ಮಾಡಿದ್ರಿ ಅವ್ನು ಬಿಸಿ ಚೊಂಗೆ ರೀ. ತಗೋರಿ ತುಪ್ಪ ತೊಗೊಂತಾರೆ ತಗೋರಿ ಅಮ್ಮ. ಅದನ್ನ ಮ್ಯಾಗಿಂದ ಸ್ವಲ್ಪ ಐತಿ ನೆನಪ ಇದ್ದಲ್ಲ ನಾವು ನೋಡ್ರಿ. ಇಲ್ಲಿ ಕಿರಿಕ್ಸಲ್ಲಿ ಸೊಪ್ಪಿನ ಪಲ್ಯ ಮಾಡಿ ಹಾರಿಪ ರೊಟ್ಟಿ ಮಾಡಕತ್ರಿ. ನಾನು ಇಷ್ಟು ಬೆಂಡಿಕಾಯಿ ಮಧ್ಯಾಹ್ನ ಕರೆದಿಲ್ಲ ಹಾರಿಪ ಬೆಂಡಿಕಾಯಿ. ಆದ್ರೆ ನನಗೆ ಒಂದು ಸಿಕ್ಕಿದ್ದಿಲ್ಲ. ಮೊದಲು ಊಟ ಮಾಡಿಬಿಟ್ಟಿದ್ರಿ ಗುಳಿಗೆ ತೊಗೊಳೋದು ಅಂತಂದು ಆಕೆ ಕರೆದದ್ದು ನೋಡಿ ನನಗೆ ಇಷ್ಟ ಆಗ್ಬಿಟ್ಟೆ ತಿನ್ಬೇಕಂತಂದು. ಚಲೋ ಆಗಿದ್ವ ಅವು? ಅದಕ್ಕೆ ನಾನು ಹೇಳ್ದಂಗೆ ತುಂಬಿ ನೋಡುವ ಕರೆದು ಬಿಡು ಒಂದು ಸ್ವಲ್ಪ ಪಟ ಅಂತೆ ಅಂದು ಸ್ವಲ್ಪ ಹಾಕಿಂತು. ಭಾಳ ಹಾಕಿನ ಖಾರನ ಜಾಸ್ತಿ ತಿನ್ಬೇಡ ಅಂದ್ರೆ ನನ್ನ ಡಾಕ್ಟ್ರು. ಅದಕ್ಕೆ ಮಸ್ತಾಗಿ ಮೆತ್ತಗೆ ರೊಟ್ಟಿ ಹಾಕತ್ರಿ ಹಾರಿಪನು. ಇದು ನೋಡ್ರಿ ಬೆಂಡಿಕಾಯಿ ಫ್ರೈ ರೆಡಿ ಆದ್ರಿ. ಅಂದರೆ ಎಣ್ಣೆ ಜಾಸ್ತಿ ಹಾಕಲ್ರಿ, ಸ್ವಲ್ಪ ಎಣ್ಣೆ ಬಿಡುವ ಅಂತ ಅಷ್ಟಾಗಿ ಕರೆದಿದ್ರಿ ಅವನು. ಇವಾಗಲೇ ಟೈಮ್ 9 ಗಂಟೆ ಆತಲ್ರಿ. ಈಗ ಸಾಗತ್ತೈತಿ. ಈಗ ನಮಾಜ್ ಆಗತ್ತೈತ್ವಾ ಲೇಟಾಗಿ. ಲೇಟ್ ಆಗೈತಿ. ಇದು ಅಮ್ಮಾರು ಕೊಡಮ್ಮ. ಇದು ಪಾಪರಿಗೆ ಗಂಜಿ ಕುಡಿತಾರಂತಾರೆ ಉಣ್ಣಾಕೋಲ್ರಂತ. ಗಂಜಿ ರೆಡಿ ಆತವ್ರಿಗೇನು ಅದು ಗಂಜಿ ಹಾಕೊಡ. ಇದು ಅಮ್ಮ ಒಯ್ದು ಕೊಡ್ಬೇಕು. ಪಳು ಮರ್ಸ್ಯ ಪಳು ಮಾಡಿದ್ ನೋಡ್ರಿ. ಚಲೋ ಆಗೈತಿ ಪಳು ಮಸ್ತ್ ಆಗೈತಿ ಅದು. ಇಲ್ಲ ರೀಪ ಊಟನ ಏನೋ ಮಾಡಾಕತ್ತಾಡ್ರಿ. ಒಟ್ಟು ಏನಾರ ಮಾಡ್ಲಕ್ಕ ನಾವು ಇದು ಡಿಸೈನ್ ಹಾಕ್ಸಿವಲ್ಲ ಬ್ಲೌಸಿಂದು ತೋರ್ಸಿನೆಲ್ಲ ನಾನು. ಎಲ್ಲರೂ ಕೇಳಾಕತ್ತಾರ ಎಷ್ಟು ಕೊಟ್ರಿ ನಿಮ್ದು ಅದು ಡಿಸೈನಿಗೆ ದುಡ್ಡು ಅಂತೇಳಂದು. ಅದು 500 ರೂಪಾಯಿಲಿಂತ ಸ್ಟಾರ್ಟ್ ಅದಾವ್ರಿ. 500-600 ರೂಪಾಯಿ ಅಲ್ಲಿಂದ ಸ್ಟಾರ್ಟ್ ಅದಾವ್ರಿ ಅವು.
ನಿಮ್ಗೇನಾದರೂ ಬೇಕು ಅಂತ ಹೇಳಿದ್ರೆ ಫ್ರೆಂಡ್ಸ ಹೇಳ್ರಿ, ನಾವು ಕೇಳಿ ಹೇಳ್ತೀವಿ ನಿಮ್ಗೆ. ನೀವೇನು ಟೆನ್ಷನ್. ನಮ್ಮ ಪೂಜಾ ಮೇಡಮ್ ಅವ್ರು ಕೇಳ್ಯಾರ ಎಷ್ಟು ರೀ ಅದು ಡಿಸೈನಿಂಗ್ ಅಂತೇಳಂದು, ಡಿಸೈನಿಗೆ ಅಂತಂದು ಅವು ನಾನಾ ಥರ ಅದಾವ ರೀ ಡಿಸೈನ್. ಒಂದು ಥರ ಅಲ್ಲ, ಎರಡು ಥರ ಅಲ್ಲ, ಭಾಳ ಥರ ಅದಾವ ರೀ ಅದ್ರಾಗ ನಾನು ಹಾಕ್ಸಿದ್ದು ಅವ್ರಿಗೆ ಭಾಳ ಇಷ್ಟ ಆಗ್ಬಿಟ್ಟವು. ನಾನು ಕೇಳೇ ಇಲ್ಲ ರೀ, ರೇಟೇ ಕೇಳಿಲ್ಲ ರೀ ನಾನು. ಅವ್ರಿಗೆ ಯಾವ ತಿಳಿತೋ ಅವ್ನು ಹಾಕ್ಯಾರ ಅವರು ಸುಮ್ಮನೆ. ಆಮೇಲೆ ನೋಡಿದ್ರೆ ಆಯ್ತು ಅಂತಂದು ನಾನು ಕೇಳಕ್ಕೆ ಹೋಗಿಲ್ಲ ರೀ, ಸುಮ್ಮನಾಗಿ ನಾನು. ಎಲ್ಲರದು ಊಟ ಆಯ್ತು ರೀ. ಈಗ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡ್ತೀನಿ ನಾವು, ಹೊರಗೆ ಹೋಗಿರಿ ಹಂಗೆ ಸುಮ್ಮನೆ ಅಡ್ಡಾಡೋದು. ಥಂಡಿ ಒಂದು ಐತ್ರಿ, ಹಂಗೆ ಸುಮ್ಮನೆ ರೀ. ಮತ್ತು ನಿನ್ನೆ ಇಷ್ಟೊತ್ತಿನಾಗ ಭಾಳ ಗದ್ದಲ ಐತ್ರಿ. ನಮ್ಮ ಅಪ್ಪರು ಬಂದಿದ್ರು, ಎಲ್ಲರೂ ಕೂಡಿ ಊಟ ಅದು ಮಾಡೋದು, ಅದು ಭಾಳ ಚಂದ ಅನಿಸಿತ್ತು ರೀ. ನನಗೆ ಒಂದು ಸ್ವಲ್ಪ ಏನಾಗ್ಬಿಡ್ತು, ಅಲರ್ಜಿ ಆದಂಗೆ ಆಗ್ಬಿಟ್ಟಿತ್ತು ರೀ. ಅದು ಯಾಕೋ ಗೊತ್ತಿಲ್ಲ ರೀಪ. ಮಟನ್ ಅಂತ ಅಂದಾಗ ನನಗೆ ಅದು ಏನಂತ ಬರೀ ಮಟನ್ ಅಂತ ನೆನೆಸ್ಕೊಂಡ್ರೆ ಸಾಕು. ತಲೆ ಗಿಲಿ ಎಲ್ಲ ಕಣ್ಣು ಅದೆಲ್ಲ ಇಷ್ಟು ದಪ್ಪ ರೀ. ಅದು ಯಾಕೆ ಹಂಗಾಗುತ್ತೋ ಏನೋ ಗೊತ್ತಿಲ್ಲ. 5 ಗುಳಿಗೆ ಬರ್ದಾರೆ ಡೈಲಿ ಸಾಯಂಕಾಲ ತೊಗೊಳಕ್ಕೆ ರೀ. ಬೆಳಿಗ್ಗೆ ಒಂದು 5 ಗುಳಿಗೆ ಬರ್ತಾರೆ ಆಳು ಹೊಟ್ಟೆಲಿ ತೊಗೊಳಕ್ಕೆ. ಅದನ್ನು ನೆನೆಸ್ಕೊಂಡ್ರೆ ನನಗೆ ಇದಾದಂಗೆ ಆಕೈತೆ ನೋಡ್ರಿಪ್ಪ. ನಿನ್ನೆ ಇದೆಲ್ಲ ಹೆಂಗೆ ಇಷ್ಟು ದಪ್ಪ ಆಗ್ಬಿಟ್ಟೈತ್ರಿ ಇಲ್ಲೆಲ್ಲ. ಆಮೇಲೆ ಇಲ್ಲ ಹೊಟ್ಟೆ ಕೆಳಗೆಲ್ಲ ಕೆಲಸ ಆತೈತ್ರಿ. ಮತ್ತು ಇವೆಲ್ಲ ಕಣ್ಣೆಲ್ಲ ಹಂಗೆ ತಿಕ್ಕೋಬೇಕು. ನಾನು ತಿಕ್ಕೊಳಕತ್ತೀರಿ ಗುದು 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 ಕಣ್ಣೆಲ್ಲ ರೀ ಹಂಗೆ ಅನ್ಸಾಕತ್ಬಿಟ್ಟವ್ರಿ. ಅದು ಯಾಕಾಗುತ್ತೋ ಏನೋ ಕಮೆಂಟ್ರ್ ಮಾಡಿ ಹೇಳ್ರಿಪ್ಪ, ಯಾಕೆ ಹಂಗಾಗುತ್ತೆ ಏನೋ ಅಂತೇಳಂದ್ರೆ, ಅಥವಾ ಪಿತ್ತಕ್ಕಾಗುತ್ತೋ ಏನೋ ಅಂತೇಳಂದ್ರೆ ನನಗೂ ಗೊತ್ತಿಲ್ಲಲ್ರಿ, ಅದಕ್ಕೆ ಕೇಳಕತ್ತಿ. ಇವಾಗ ನೋಡ್ರಿಪ್ಪ, ನಾವು ಮತ್ತು ಸಾರಿ ಬಿಸ್ನೆಸ್ ಮಾಡ್ಬೇಕಂತ ಹೇಳಿದೀವಿ ರೀ. ಯಾಕಂತ ಹೇಳಿದ್ರೆ ಮೊಹರಂ ಒಳಗೆ ಆಮೇಲೆ ಸ್ವಲ್ಪ ಮದುವೆ ಬಂತ ಆದವಂತ ಫಂಕ್ಷನ್ ಇದ್ರೊಳಗೆ ತರೋಕ್ಕಾಗಲಿ ಇಲ್ಲ ರೀ. ಹಾಗಾಗಿ ಇನ್ನೊಂದು ಸ್ವಲ್ಪ ನ್ಯೂ ಸ್ಟಾಕ್ ಹಾಕಿಸ್ಬೇಕು. ನಾಳೆ ನಾನು ಸಾರಿದು ವಿಡಿಯೋ ಮಾಡಿ ಹಾಕ್ತೀನಿ, ಎಷ್ಟಿದ್ದಾವೆ ಅಷ್ಟು. ಅದ್ರೊಳಗೆ ಯಾವುದಾದ್ರೂ ಬೇಕಂತೇಳಿ ಸಕುಮಿನಿ ಕಿಚನ್ ಒಳಗೆ ಹಾಕಿರ್ತೀನಿ ರೀ. ಅಲ್ಲಿಯೂ ನಾನು ವಿಡಿಯೋ ಮಾಡೋಕೆ ಆಗತ್ತಿಲ್ಲ, ಯಾಕೈತೀನಿ ರೀ ಮನೆ ಕೆಲಸ ಒಳಗೆ ಇದ್ರೊಳಗೆ ನನಗೆ ಆಗತ್ತೇ ಇಲ್ಲ ರೀ. ಹಾಗಾಗಿ ಹಾಕ್ತೇನೆ, ನಾಳೆ ಸಾರಿದ ವಿಡಿಯೋ ಹಾಕ್ತೇನೆ ರೀ. ಎಷ್ಟು ಹಾಕಾವ ನೋಡಿ, ಮತ್ತು ನ್ಯೂ ಸ್ಟಾಕ್ ಹಾಕಿಸ್ತೀವಿ. ಯಾವುದಾದ್ರೂ ಬೇಕಂತ ಹೇಳಿದ್ರೆ, ಇವಾಗ ಫಂಕ್ಷನ್ ಮದುವೆ ಭಾಳ ಇರ್ತಾವೆ, ಡೆಲಿವರಿ ಇರ್ತಾವೆ, ತೊಗೊತಿರ್ತೀವಿ ಹೋಗೋಗಿ. ನಮ್ಮ ಕಡೆ ಒಂದು ತೊಗೋರಿ, ನಮಗೂ ಹೆಲ್ಪ್ ಆಕೈತಿ. ಸಾರಿನ ನಾವು ಹಾಕಿಸ್ತೀವಿ ನಾಳೆ, ಸ್ವಲ್ಪ ಡಿಸೈನು. ಆಮೇಲೆ ಸ್ಟಾರ್ಟಿಂಗ್ ಭಾಳ ಹೋಗಿದ್ದು ರೀ. ಆದರೆ ಇವಾಗ ಒಂದು ಸ್ವಲ್ಪ ಕಡಿಮೆ ಆಗಿದ್ದಾವೆ. ಯಾಕಂತೇಳಿ ಸಾರಿ ಮಾರೋರು ತುಂಬ ಜನ ಆಗಿಬಿಟ್ಟಿದ್ದಾರೆ ರೀ. ಸೇಲ್ ಅಂಥೇಳಿ ಎಲ್ಲ ಕಡೆ ಸೇಲ್ ರೀ. ಹಾಗಾಗಿ ಆದರೂ ಹೋಗ್ತಿದ್ವು ರೀ ನಮ್ಮ ಕಡೆ. ನಾವೇ ಬಿಟ್ಟಂಗೆ ಆತ್ರಿ, ಅದು ಬಿಡಲಿಲ್ಲ ಅಂತ ಹೇಳಿದ್ರೆ ಹೋಗಿದ್ವು. ಸ್ವಲ್ಪ ಅದಾವೆ, ನಾನು ನಾಳೆ ವಿಡಿಯೋ ಮಾಡಿ ಹಾಕ್ತೀನಿ, ನೋಡಿರಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ. ಮತ್ತು ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.